ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಐತಿಹಾಸಿಕ ಆನೆಗುಂದಿ ಉತ್ಸವಕ್ಕೆ ದಿನಗಣನೆ, ವಿಡಿಯೋ ಮೂಲಕ ಎಲ್ಲರನ್ನೂ ಆಹ್ವಾನಿಸಿದ ಶಾಸಕ ಜನಾರ್ದನ್ ರೆಡ್ಡಿ. ಮಾರ್ಚ್ 25ರಂದು ನಡೆಯಲಿದೆ ದೊಡ್ಡಬಸವೇಶ್ವರ ಮಹಾರಥೋತ್ಸವ, ರಥದ ಗಡ್ಡೆ ಹೊರಗೆ ತೆಗೆದ ದೇವಸ್ಥಾನದ ಆಡಳಿತ ಮಂಡಳಿ. ಬಳ್ಳಾರಿ ನಗರದಲ್ಲಿ ಬ್ರಹ್ಮಕುಮಾರಿ ವಿವಿಯಿಂದ ಶಾಂತಿ ನಡಿಗೆ, ಮಹಾಶಿವರಾತ್ರಿ ಅಂಗವಾಗಿ ನಡೆದ ಜ್ಯೋತಿರ್ಲಿಂಗಗಳ ಪ್ರದರ್ಶನ. ವಾರ್ತೆಗಳ ವಿವರ. ಇದೇ ತಿಂಗಳ 11 ಹಾಗೂ 12ರಂದು ಐತಿಹಾಸಿಕ ಆನೆಗುಂದಿ ಉತ್ಸವವು ಜರುಗಲಿದ್ದು ಸರ್ವರಿಗೂ ಸ್ವಾಗತವನ್ನ ಕೋರುತ್ತಿದ್ದಾರೆ ಮಾಜಿ ಸಚಿವ ಹಾಲಿ ಗಂಗಾವತಿ ಶಾಸಕ ಜಿ ಜನಾರ್ದನ್ ರೆಡ್ಡಿ ಅವರು. ಇದೇ ತಿಂಗಳ 11 ಮತ್ತು 12ರಂದು ಐತಿಹಾಸಿಕ ಆನೆಗುಂದಿ ಉತ್ಸವವು ಜರುಗಲಿದ್ದು ಈ ನಿಟ್ಟಿನಲ್ಲಿ ವಿಡಿಯೋ ಮೂಲಕ ವಿಶೇಷವಾಗಿ ಎಲ್ಲರನ್ನ ಸ್ವಾಗತಿಸಿದ್ದಾರೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಹೌದು, ಆನೆಗುಂದಿ ಉತ್ಸವದ ಮೂಲ ಆಶಯ ಆನೆಗುಂದಿ ಭಾಗದ ಪವಿತ್ರ ಅಂಜನಾದ್ರಿ ಬೆಟ್ಟ ಸೇರಿದಂತೆ ಪುರಾತನ ಗುಡಿಗೋಪುರಗಳು, ಐತಿಹಾಸಿಕ ಸ್ಮಾರಕ ಹಾಗೂ ಸುತ್ತಮುತ್ತಲಿನ ಸ್ಥಳಗಳನ್ನು ಇತರೆ ಪ್ರದೇಶದವರೆಗೆ ಪರಿಚಯ ಮಾಡುವುದಾಗಿದೆ. 2 ದಿನಗಳ ಕಾಲ ಜರುಗುವ ಈ ಉತ್ಸವವು ಆನೆಗುಂದಿ ಭಾಗದ ಪ್ರಗತಿಗೆ ಶ್ರಮಿಸುವ ಕಾರ್ಯಕ್ರಮವಾಗಿದೆ. ಕಾರ್ಯಕ್ರಮಕ್ಕೆ ಅನೇಕ ದಿಗ್ಗಜರು, ಚಿತ್ರರಂಗದ ನಟ ನಟಿಯರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರಮುಖರು ಆಗಮಿಸುತ್ತಿದ್ದು ಸರ್ವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಜನಾರ್ದನ್ ರೆಡ್ಡಿಯವರು ಮನವಿ ಮಾಡಿದ್ದಾರೆ. ಮಹಾಶಿವರಾತ್ರಿ ಅಂಗವಾಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬಳ್ಳಾರಿ ಘಟಕದ ವತಿಯಿಂದ 12 ಜ್ಯೋತಿರ್ಲಿಂಗಗಳ ಬೃಹತ್ ಶಾಂತಿಯಾತ್ರೆ ನಡೆಸಲಾಯಿತು. ಮಹಾಶಿವರಾತ್ರಿ ಅಂಗವಾಗಿ ಶುಕ್ರವಾರ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರೆ ಸಂಜೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬಳ್ಳಾರಿ ಘಟಕದ ವತಿಯಿಂದ 12 ಜ್ಯೋತಿರ್ಲಿಂಗಗಳ ಬೃಹತ್ ಶಾಂತಿಯಾತ್ರೆ ನಡೆಸಲಾಯಿತು. ನಗರದ ಪಾರ್ವತಿ ನಗರದ ಬಳಿ ಇರುವ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಕಾರುಗಳ ಮೇಲೆ ಶಿವಲಿಂಗಗಳನ್ನು ಇಟ್ಟು ನಗರದಾದ್ಯಂತ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸುವ ಮೂಲಕ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟರು. ಒಂದೊಂದು ಶಿವಲಿಂಗವು 6 ಅಡಿ ಎತ್ತರವಿದ್ದು ನೋಡಲು ಸಾರ್ವಜನಿಕರು ಮುಗಿಬಿದ್ದಿದ್ದರು. ಅಂತೆಯೇ ಮಹಿಳಾ ದಿನಾಚರಣೆಯು ಶಿವರಾತ್ರಿಯ ದಿನದಂದೇ ಬಂದಿದ್ದರಿಂದ ಮಹಿಳೆಯರಿಂದ ಶಾಂತಿ ನಡಿಗೆಯೂ ನಡೆಯಿತು. ಇದರಲ್ಲಿ ವಿವಿಧ ವೇಷಭೂಷಣಗಳನ್ನು ಧರಿಸಿ ಮುಂದಕ್ಕೆ ಸಾಗಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಶಿವರಾತ್ರಿ ನಿಮಿತ್ತ ಕಾರಟಗಿಯ ಮಾದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ದೀಪಾಲಂಕಾರ ಮಾಡಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾತ್ರಿ ನಿಮಿತ್ತ ಕಾರಟಗಿಯ ಮಾದೇಶ್ವರ ದೇವಸ್ಥಾನದಲ್ಲಿ ದೀಪಾಲಂಕಾರ ಸೇರಿ ವಿಶೇಷ ಪೂಜೆ ವಿಧಿವಿಧಾನಗಳು ಜರುಗಿದವು. ನಂತರ 8ನೇ ಶತಮಾನದ್ದು ಎನ್ನಲಾಗಿರುವ ಪುಷ್ಕರಣಿಗೆ ಇದೇ ಮೊದಲ ಬಾರಿ ದೀಪಾಲಂಕಾರ ಮಾಡಿದ್ದಲ್ಲದೆ ಆವರಣದಲ್ಲಿ ಸ್ಥಳೀಯ ಕಲಾವಿದರಿಂದ ಸಂಗೀತ ಸಂಜೆ ಮತ್ತು ಹಾಸ್ಯೋತ್ಸವ ಕಾರ್ಯಕ್ರಮ ಜರುಗಿದವು. ಈ ಸಂದರ್ಭದಲ್ಲಿ ಮಾದೇಶ್ವರ ದೇವಸ್ಥಾನ ಸಮಿತಿಯ ಸರ್ವ ಸದಸ್ಯರು, ಪುಷ್ಕರಣಿ ಸೇವಾ ಸಮಿತಿಯ ಸರ್ವ ಸದಸ್ಯರು ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು. ಕುರುಗೋಡು ಪಟ್ಟಣದ ಇತಿಹಾಸ ಪ್ರಸಿದ್ಧ ದೊಡ್ಡಬಸವೇಶ್ವರ ಸ್ವಾಮಿ ಮಹಾರಥೋತ್ಸವ ಮಾರ್ಚ್ 25ರಂದು ಜರುಗಲಿದ್ದು ಅದರ ಅಂಗವಾಗಿ ಭಕ್ತರು ರಥದ ಗಡ್ಡೆಯನ್ನು ಹೊರಗೆ ಎಳೆದು ತಂದರು.
ಕುರುಗೋಡು ಇತಿಹಾಸ ಪ್ರಸಿದ್ಧ ದೊಡ್ಡಬಸವೇಶ್ವರ ಮಹಾಸ್ವಾಮಿಯ ಮಹಾರಥೋತ್ಸವ ಇದೇ ತಿಂಗಳ 25ರಂದು ಜರುಗಲಿದ್ದು, ಈ ಹಿನ್ನೆಲೆಯಲ್ಲಿ ರಥದ ಗಡ್ಡೆ ಮನೆಯಿಂದ ಹೊರಗಡೆ ತಂದಿದ್ದು ರಥೋತ್ಸವಕ್ಕೆ ಅಧಿಕೃತ ಚಾಲನೆ ದೊರೆತಂತಾಗಿದೆ. ಮಾರ್ಚ್ 17ರಂದು ದೊಡ್ಡಬಸವೇಶ್ವರ ಸ್ವಾಮಿಗೆ ಮತ್ತು ನೀಲಮ್ಮ ತಾಯಿಗೆ ಕಂಕಣ ಧಾರಣೆ, 18ರಂದು ನಾಗಾಭರಣ ವಾಹನೋತ್ಸವ, 19ರಂದು ನವಿಲು ವಾಹನೋತ್ಸವ, 20ರಂದು ಸಿಂಹ ವಾಹನೋತ್ಸವ, 21ರಂದು ಅಶ್ವ ವಾಹನೋತ್ಸವ, 22ರಂದು ಬಿಳಿ ಬಸವಣ್ಣ ವಾಹನೋತ್ಸವ, 23ರಂದು ನೀಲಮ್ಮ ತಾಯಿಗೆ ಉಡಿ ತುಂಬುವ ಕಾರ್ಯಕ್ರಮ, 24ರಂದು ಗಜ ವಾಹನೋತ್ಸವ, 25ರಂದು ಸಂಜೆ 5:30ಕ್ಕೆ ಮಹಾರಥೋತ್ಸವ ನಡೆಯುತ್ತದೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.